7ನೇ ತರಗತಿ ಸಮಾಜಶಾಸ್ತ್ರ ಪಠ್ಯದ ವಿಚಾರ ಶಾಲಾ ವಾತಾವರಣದಲ್ಲಿ ಗೊಂದಲ ಸೃಷ್ಟಿಸಿದ್ದು, ಪೋಷಕರು ಹಾಗೂ ಹಿಂದೂ ಪರ ಸಂಘಟನೆಗಳು ಶಿಕ್ಷಕರು ಸಹಿತ ಆಡಳಿತ ಮಂಡಳಿಯನ್ನು ಪ್ರಶ್ನೆ ಮಾಡಿದ ಘಟನೆ ಕಾಪುವಿನಲ್ಲಿ ದಂಡತೀರ್ಥ ಶಾಲೆಯಲ್ಲಿ ನಡೆದಿದೆ. ಉಡುಪಿ ಜಿಲ್ಲೆ ಕಾಪು ತಾಲೂಕಿನ ದಂಡತೀರ್ಥ ಅನುದಾನಿತ ವಿದ್ಯಾಸಂಸ್ಥೆಯ ಕೆಲ ಪೋಷಕರು ಶಾಲೆಗೆ ಬಂದು 7ನೇ ತರಗತಿಯ ಸಮಾಜಶಾಸ್ತ್ರ ಸಿಲೆಬಸ್ನಲ್ಲಿ 2 ಪಠ್ಯಗಳನ್ನು ಕೈಬಿಟ್ಟಿರುವ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರು ಸಂಸ್ಥಾನ, ಕೊಡಗು, ತುಳುನಾಡು, ಸಾವಿರ ಕಂಬದ ಬಸದಿ ಮತ್ತು ದಾಸ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಪಠ್ಯಗಳನ್ನು ಕೈಬಿಟ್ಟಿದ್ದಾರೆ ಎಂಬುದು ಪೋಷಕರ ಆಕ್ಷೇಪ. ಆದರೆ ಏನೋ ಕಾರಣಾಂತರದಿಂದ ಮೊನ್ನೆ ಸೋಷಲ್ ಪಾಠ, ಆ ಪಾಠದಲ್ಲಿ ಒಂದು 2 ಸಬ್ಜೆಕ್ಟ್ ಸೂರಿನದ್ದು 2 ಇದೆ, ಮತ್ತು 3, 4 ನಮ್ಮ ಹಿಂದೂಗಳದ್ದು ಪಾಠ ಉಂಟು, 5, 6 ಎಲ್ಲ ಆ ಪಾಠದಲ್ಲಿ 2 ಪಾಠವನ್ನು ಹಿಂದೂಗಳ ಪಾಠವನ್ನು ಬಿಟ್ಟುಬಿಟ್ರು. ಅದಕ್ಕೆ ನನ್ನ ಮಗ ಕೇಳಿದಂತೆ, ಮ್ಯಾಮ್ ಯಾಕೆ ಈ ರೀತಿ ಪಾಠ ಬಿಟ್ಟದು, ನಮ್ದು 2 ಹಿಂದೂಗಳ ಪಾಠ ಬಿಟ್ಟದ ತಪ್ಪಲ್ವಾ ಅಂತ. ಸ್ಟಾಫ್ ರೂಮ್ ಹೋಗಿ, ನೀವು ಅಮೆರಿಕ ಪಾಠ ಬೇಡ ನಮಗೆ, ನಾವು ಅಮೆರಿಕ ನೋಡುವುದಿಲ್ಲ, ಅಮೆರಿಕ ಹೋಗುದಿಲ್ಲ, ನಮ್ಮ ಹಿಂದೂಗಳದೊಂದು ಪಾಠ ಮಾಡಿ ಮ್ಯಾಮ್ ಅಂತ ಹೇಳ್ದಂತೆ. ಅದಕ್ಕೆ ಅವರು ನೀನು ಕ್ಲಾಸ್ ರೂಮಿಗೆ ಹೋಗು ಅಂತ ಹೇಳಿದ್ದಾರೆ. ಮರು ದಿವಸ ಪುನಃ ಹೇಳಿದಂತೆ, ಬೈಬಲಲ್ಲಿ ಒಂದು ಇದೆ, ಎಲ್ಲರನ್ನು ಪ್ರೀತಿಸಿ ನೆರೆಕರೆಯನ್ನು ಪ್ರೀತಿಸಿ, ಇದೇ ನೀವು ಹೇಳಿದ್ದು, ಆದ್ರೆ ಇದು ನೀವು ಮಾಡಿದ್ದು ತಪ್ಪಲ್ವಾ ಅಂತ ಕೇಳಿದಂತೆ. ಅದಕ್ಕೆ ನೀನು ಅದೆಲ್ಲ ಮಾತಾಡೋದು ಬೇಡ, ನಾವು ಕ್ಲಾಸಿಗೆ ಹೋಗು ಅಂತ ಹೇಳಿದ್ರಂತೆ. ಅದಕ್ಕೆ ಇವಾಗ ಕ್ಲಾಸಿಗೆ ಬಂದು ಮತ್ತೆ ಸಾಯಂಕಾಲ ಹೊತ್ತಿಗೆ ನನಗೆ ಬಂದು ವಿಷಯ ತಿಳಿದ ನಂತರ ನನಗೆ ಜೀವ ಕೊಟ್ಟ ಡಾಕ್ಟ್ರು ಇದೆಲ್ಲ ಒಮ್ಮೆಲೆ ನಾವು ಮಾತಾಡೋದು ತಪ್ಪು ಯಾರೆಲ್ಲ ಹೇಳುದು ಹೇಳಿ ನಾನು ಡಾಕ್ಟ್ರಲ್ಲಿ ಶಾಲೆಗೆ ಬಂದೆ. ಶಾಲೆ ಬಂದು 2 ದಿನ ಬಂದರು ಸಹ 11:15 ಬಂದು ಕೂತ್ಕೊಂಡಿದ್ದೇನೆ HM ಹತ್ರ ಮಾತಾಡಲಿಕ್ಕೆ. ಅವರು ಬರಲೇ ಇಲ್ಲ. ಅಲ್ಲಿ CC ಕ್ಯಾಮ್ರಾ ಫುಟೇಜ್ ನೋಡ್ಬೋದು ನಾನು ಬಂದದ್ದು ಎಷ್ಟು ಹೊತ್ತಿದ್ದೆ ಅಂತ. 2 ದಿನ ಸಹ ಆಯಿತು, ಬರಲಿಲ್ಲ. ಹಾಗಾದ್ರೆ ಇದು ಏನೋ ಇವರದ್ದು ಕುಮ್ಮಕ್ಕ ಇರ್ಬೋದು ಇದರಲ್ಲಿ, ಇಲ್ಲದ್ರೆ ಅವ್ರು ಯಾಕೆ ಬರುವುದಿಲ್ಲ ನಂಗೊಂದು ಭಾವನೆ ಬಂತು. ಯಾರು ನನ್ನನ್ನು ಮಾತಾಡಲಿಕ್ಕೆ ಬರಲಿಲ್ಲ. ಕಡೆಗೆ ನಾನು ನನ್ನ ಮಗನ ಹತ್ರ ಹೇಳಿ ಎಲ್ಲ ಕ್ಲಾಸಿನ ಮಕ್ಕಳದ್ದು ತಂದೆ ತಾಯಿಯವರನ್ನು ಮುಖತಃ ಭೇಟಿಯಾಗುವಾಗ ಮಕ್ಕಳು ಕೆಲವು ಹೇಳಿದ್ದಾರೆ, ಆದರೆ ಎಲ್ಲರಿಗೂ ಹೆದರಿಕೆ, ಇದೆಲ್ಲ ದೊಡ್ಡದಾದರೆ ಏನು ಮಾಡುದು. ಆದರೆ ನಾವು ದೊಡ್ಡದಾಗೋದಲ್ಲ, ನಮ್ಮ ಮಕ್ಕಳನ್ನು ಒಳ್ಳೆ ದಾರಿ ತರಬೇಕು ಅಂತ ಆ ಶಾಲೆ ಕಳಿಸಿದ್ದು. ಆಗ ಏನು ಮಾಡಬೇಕಿತ್ತು, ಇವರು ಒಳ್ಳೆ ದಾರಿ ತೋರಿಸ್ಬೇಕಿತ್ತು. ಆದರೆ ಇಲ್ಲಿ ಏನು ಮಾಡಿದ್ದು, ಇಲ್ಲಿ ಎಲ್ಲ ನಾವು ಒಳ್ಳೆಯವರೇ, ನಾವು ಎಲ್ಲರೂ ಸಹ ಒಂದೇ ತಾಯಿಯ ಮಕ್ಕಳು ಅಂತ ಪಾಠದಲ್ಲಿ ಉಂಟು, ಆದರೆ ಇಲ್ಲಿ ತೋರಿಸಿದ್ದು ಬೇರೆನೆ ಅಂತ ಹೇಳುವ ಭಾವನೆ ನಂಗೆ ಬಂತು. ತಪ್ಪು ಅಂತ ಕಾಣಿತ್ತು ನನಗೆ. ಇಲ್ಲದ್ರೆ ನಾವು 10 ಮಂದಿಗೆ ಬುದ್ಧಿ ಹೇಳುವವರು, ನಾವು ಮಾಡೋದೇ ತಪ್ಪು ಅಂತ ಹೇಳಿ ಸರಿಯಾದ ಒಂದು ದಾರಿ ಬರಬೇಕು ಹೇಳಿ ಎಲ್ಲ ಇವರನ್ನು ಕರ್ಕೊಂಡು ಬಂದು ಇಲ್ಲಿ ಶಾಲೆ, ನಾನು ಒಬ್ಬ ಬಂದರೆ ಅದಕ್ಕೆ ಮರ್ಯಾದೆ ಇರುವುದಿಲ್ಲ. ಎಲ್ಲ ಮಕ್ಕಳ ತಂದೆ ತಾಯಿ ಬಂದರೆ ಒಂದು ಮರ್ಯಾದೆ ಇರ್ತದೆ, ಇಲ್ಲದ್ರೆ ಧೈರ್ಯ ಬರುವುದಿಲ್ಲ ಹೇಳಿ ಎಲ್ಲರನ್ನ ನಾನು ಒಗ್ಗಟ್ಟು ಮಾಡಿ ಎಲ್ಲರೂ ಬಂದು ಇವತ್ತು HM ಹತ್ರ ಮಾತಾಡಿದ್ದೇವೆ. ಈಗ ಅವರೇನು ಹೇಳುದಂದ್ರೆ, ಈಗ ಈ ಮೀಡಿಯಾದವರೆಲ್ಲ ಬೇಕಿತ್ತ ಭಟ್ರೆ ನಿಮಗೆ, ಇದೆಲ್ಲ ಅಗತ್ಯ ಉಂಟಾ ಅಂತ ಹೇಳಿದ್ರು. ನಾನು ಹೇಳಿದೆ ಮೀಡಿಯಾದವರೆಲ್ಲ ಅಗತ್ಯ ಇಲ್ಲ, ಆದರೆ ನಾನಾಗಿ ಏನು ಹೇಳಿಲ್ಲ, ಯಾರೋ ಮಕ್ಕಳೆಲ್ಲ ಹೇಳಿ ಬಂದಿರ್ಬೋದು ಮೀಡಿಯಾದವರು. ಆದರೆ ನೀವು ಇದಕ್ಕೆ ಕಾರಣಕರ್ತರು ನೀವೇ. 2 ಪಾಠ ಬಿಟ್ಟದ್ದು ನೀವು. ನಾನು 160 ಶಾಲೆಗೆ ಹೋಗಿ ಎಲ್ಲ ಎಂಕ್ವೈರಿ ಮಾಡಿದೆ. ಅಂದರೆ ನಾನು ಶಾಲೆಯದೇ ನಂದು ವ್ಯಾಪಾರ ಮಕ್ಕಳಿಂದನೇ, ಒಂದು ಮಧ್ಯಾಹ್ನ ಬಿಸಿ ಊಟಕ್ಕೆ ಬೇಕಂತ ಸಾಂಬಾರು ಪೌಡರ್ ಏನಾದರೂ ಹಾಕುವ, ಅದರದ್ದು ಜೀವನ ಮಾಡುವವ ನಾನು, ಮಕ್ಕಳದ ಇದರಲ್ಲೇ ನಾನು ಜೀವನ ಮಾಡುವ, ಅದು ಸಹ ಹೇಳಿದೆ. ಆದರೆ ಇವತ್ತು ಈಗ ಏನಾಯ್ತು ಅಂದರೆ, ಕಡೆಗೆ ಪ್ರಶಾಂತ್ ಸರ್ ಬಂದರು, ಗ್ಯಾಬ್ರಿಲ್ ಸರ್ ಹೇಳಿದರು, ಏನು ನೀವು ಮೀಡಿಯಾದಲ್ಲಿ ಹೇಳಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅಂತ. ಆದರೆ ನಾವು ಎಲ್ಲರೂ ಸೇರಿ ಮಾತಾಡಿದ್ದೇವೆ. ನೀವು ಶಿಫಾ ಶೇಖ್, ಇನ್ನೊಂದು ಕ್ಲಾಸಿನ ಟೀಚರ್, ಅವ್ರನ್ನ ಇಬ್ಬರನ್ನು ಕರ್ಕೊಂಡು ಬನ್ನಿ. ಯಾಕೆ ಬಿಟ್ಟದು, ಯಾವ ಉದ್ದೇಶಕ್ಕೆ ಬಿಟ್ಟದು? ಅಲ್ಲ, ಯಾರ್ದಾದ್ರೂ ರಾಜಕೀಯ ಒತ್ತಡನ ಅಥವಾ ಯಾವುದಾದ್ರೂ ಒಂದು ಸಂಘ ಸಂಸ್ಥೆಯ ಒತ್ತಡನ, ಯಾವುದಕ್ಕೆ ಬಿಟ್ಟದು ಅಂತ ಹೇಳುವಾಗ ಆ 2 ಟೀಚರ್ನನ್ನು ಕರ್ಕೊಂಡು ಬರ್ಲಿಕ್ಕೆ ಅವರು ಒಪ್ಪುದಿಲ್ಲ. ನಾವೇ ಕ್ಷಮೆ ಕೇಳ್ತೇವೆ, ತಪ್ಪಾಯಿತು, ಇದನ್ನು ದೊಡ್ಡ ಮಟ್ಟಿಗೆ ಕರ್ಕೊಂಡು ಹೋಗುದು ಬೇಡ, ಇದು BO ಆಫೀಸ್ ಗೊತ್ತಾಗುದು ಬೇಡ, AO ಗೊತ್ತಾಗುದು ಬೇಡ, ಇದೇ ರೀತಿ ಮಾತಾಡಿ ನಮ್ಮನ್ನೀಗ ಹೊರಗೆ ಕಳಿಸಿದ್ದಾರೆ. ನಮ್ಗೆ ಈಗ ಆ ಚಾಪ್ಟರ್ ಮಾಡಿಕೊಡಿ, ಈಗ ಮಾಡ್ಲಿಕ್ಕೆ ಆಗ್ಲಿಲ್ಲ, ಇನ್ ಬಿಡಿ. ಈಗ ಅವರೇ ಹೇಳಿದ್ದಾರೆ, ಲವ್ ಯುವರ್ ನೇಬರ್ ಆಸ್ ಯುವರ್ ಸೆಲ್ಫ್, ನೆರೆಕರೆಯವರನ್ನು ನಿಮ್ಮಷ್ಟೇ ಪ್ರೀತಿ ಮಾಡಿ ಅಂತ ಹೇಳಿದ್ದಾರೆ. ಅಂದರೆ ನೆರೆಕರೆಯವರನ್ನು ನಿಮ್ಮಷ್ಟೇ ಪ್ರೀತಿ ಮಾಡಿ ಹೇಳಿದ್ದಾರೆ. ಆಗ
ಅವರೀಗ ಮಾಡೋದು ಬೇರೆ ಅಲ್ಲ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಮಾಡ್ತಾರೆ ಈಗ ಇಲ್ಲಿ. ಚಾಪ್ಟರ್ 7 ಮತ್ತೆ ಚಾಪ್ಟರ್ 8, ಅದರಲ್ಲಿ ಚಾಪ್ಟರ್ 7 ಅಲ್ಲಿ ತುಳುನಾಡು, ಕೊಡಗು, ತಲಕಾವೇರಿ, ತುಳುನಾಡು, ಕೊಡಗು, ತಲಕಾವೇರಿ, ಕಡ್ರಿ ಮಂಜುನಾಥ, ಮೂಡಬಿದಿರೆ ಬಸಡಿ ಇದೆಲ್ಲ ಇದೆ ಆ ಪಾತ್ರದಲ್ಲಿ. ಇನ್ನೊಂದು ಪಾತ್ರ ನಮ್ಮ ತುಳಸಿದಾಸ ಅವರದೆಲ್ಲ ಪಾತ್ರ, ಪೋಯಂ ಬರೆದವರದ್ದು ಪಾತ್ರ. ಅದು ಅವರಿಗೆ ಟೈಮ್ಸ್ ಆಗುದಿಲ್ಲ ಅಂತ. ಈಗ ಲಾಸ್ಟ್ ಪಾತ್ರ ಆದ್ರೆ ನಾನು ಒಪ್ತೇನೆ, ಮಳೆಗಾಲ ಬಂತು, ಮಳೆಯಲ್ಲಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈಗ ಇದು ಮಧ್ಯದ ಪಾತ್ರ ಬಿಡ್ಬೇಕಂತ ಏನಿತ್ತು. ನಮ್ಮ ಇಂದು ಇದರಡು 2 ಪಾತ್ರ ಬಿತ್ತಿದ್ದಾರೆ. ಅದಕ್ಕೆ ಈಗ ಒಂದ ಬಿ ಆಫೀಸ್ ಅಲ್ಲದೆ ಎಯೋ ನಮ್ಗೆ ಉತ್ತರ ಕೊಡ್ಬೇಕು. ಇನ್ನೊಂದು ಸೆಕೆಂಡ್ ಸೆಮಿಸ್ಟರ್ಗೆ ಮಾಡ್ತೇನೆ ಹೇಳಿದ್ದಾರೆ. ಅದು ಸಹ ಆಗುದಿಲ್ಲ. ಯಾಕೆಂದರೆ ಈಗ ನಾಡ್ದು ಪಬ್ಲಿಕ್ ಹೊರಗಿಂದ ಬಿ ಆಫೀಸ್ ಇಂದ ಕ್ವಶನ್ ಬರುದು. ಆವಾಗ ಅದು ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ. ಆವಾಗ ಸೀಗದಷ್ಟೇ ಸ್ಕಿಪ್ ಮಾಡಿ ಇನ್ನೊಂದು ಪಾಠ ಮಾಡ್ಬೋದು ಅಷ್ಟೇ. ಇದು ಪಾಠ ಇನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಇದೊಂದು ಪುಸ್ತಕ ಇದೆ, ಪಾರ್ಟ್ 1 ಸೋಷಿಯಲ್ ಪಾರ್ಟ್ 1, ಪಾರ್ಟ್ 2 2 ಪಾರ್ಟ್ ಇದೆ. ಈಗ ಮಧ್ಯ ಭಾಗಕ್ಕೆ ಪಾರ್ಟ್ 1, ಇನ್ನೊಂದು ಭಾಗಕ್ಕೆ ಪಾರ್ಟ್ 2 ಆಗಿರುವಾಗ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನು ಅವರು ಹೇಳ್ತಾರೆ ಇನ್ನು ಸೆಕೆಂಡ್ ಸೆಮಿಗೆ ಮಾಡ್ತೇನೆ ಹೇಳ್ತಾರೆ. ಅದು ಆಗುದಿಲ್ಲ ಇನ್ನು ಮಾಡ್ಲಿಕ್ಕೆ. ಶಾಲೆಗೆ ಕಾಪು ಡಿಡಿಪಿಐ ಬಂದು ಮಾಹಿತಿಯನ್ನು ಪಡೆದುಕೊಂಡ್ರು. ಇದು ಉದ್ದೇಶಪೂರ್ವಕ ಕೃತ್ಯವಲ್ಲ ಎನ್ನುತ್ತಾ ಶಾಲಾ ಆಡಳಿತ ಮಂಡಳಿ ಸ್ಪಷ್ಟನೆ ನೀಡಿದೆ. ಕಾಪುವಿನ ಇತಿಹಾಸ ಪ್ರಸಿದ್ಧ ದಂಡತೀರ್ಥ ಶಾಲೆಯಲ್ಲಿ ಒಬ್ಬಳು ಮತೀಯ ಭಾವನೆ ಉಳ್ಳಂಥ ಶಿಕ್ಷಕಿ ಹಿಂದೂಗಳ ಮತ್ತು ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಪಠ್ಯಕ್ರಮಗಳನ್ನು ಮಕ್ಕಳಿಗೆ ಬೋಧಿಸದೆ ಎಕ್ಸಾಮಲ್ಲಿ ಆ ಪ್ರಶ್ನೆಗಳು ಬಂದರೆ ನಾನು ಬೇರೆ ಪ್ರಶ್ನೆಗಳನ್ನು ಕೊಡ್ತೀನಿ ಅನ್ನೋ ರೀತಿಯ ದಾಷ್ಟ್ಯವನ್ನು ಕೂಡ ತೋರಿಸಿದ್ದು. ಇದನ್ನು ಮಕ್ಕಳು ಹಿರಿಯರ ಗಮನಕ್ಕೆ ತಂದಿದ್ದಾರೆ ಮತ್ತು ಪೋಷಕರು ಬಂದು ಇವತ್ತು ಶಾಲೆಯಲ್ಲಿ ಬಂದು ಅದನ್ನು ಪ್ರಶ್ನೆ ಮಾಡಿದ್ದಾರೆ, ತರಾಟೆಗೆ ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಶಾಲೆಯಲ್ಲಿ ಇನ್ನೂ ಅನೇಕ ಹಿಂದೂ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬಂದ ಹಿನ್ನೆಲೆಯಲ್ಲಿ ಬಜರಂಗ ದಳ, ಜಾಗರಣ ವೇದಿಕೆ ಮತ್ತು ಇನ್ನೂ ಅನನ್ಯ ಜಾಗೃತ ಹಿಂದೂ ಸಮಾಜದ ಬಂಧುಗಳು ಈ ಹೊತ್ತಿನಲ್ಲಿ ಬಂದು ಅಲ್ಲಿಯ ಆಡಳಿತ ಸಮಿತಿಯ ಬಳಿ ಇದರ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೇಳುವಂತ ಕೆಲಸವನ್ನು ಮಾಡಿದ್ದೇವೆ. ಮತ್ತು ನಮ್ಮ ಆಗ್ರಹ ಇತ್ತು, ಯಾರು ಈ ತಪ್ಪನ್ನು ಮಾಡಿದಾಳೆ ಆ ಶಿಕ್ಷಕಿಯ ಮೇಲೆ ಕಠಿಣವಾದಂತಹ ಕ್ರಮವನ್ನು ಕೈಗೊಳ್ಳಬೇಕು ಅನ್ನುವಂಥ ಆಗ್ರಹ ಇತ್ತು. ಅದಕ್ಕೆ ಆಡಳಿತ ಮಂಡಳಿ ಅದಕ್ಕೆ ಸ್ಪಂದಿಸಿದೆ. ಈಗ ಆಗಿರುವಂತಹ ತಪ್ಪಿಗೆ ಮುಖ್ಯೋಪಾಧ್ಯಾಯರು ನಮ್ಮ ಬಳಿ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ. ಮತ್ತು ಯಾರು ಈ ತಪ್ಪನ್ನು ಮಾಡಿದಾಳೆ ಆ ಶಿಕ್ಷಕಿಯನ್ನ ಮುಂದಿನ 1 ವಾರದ ಒಳಗೆ ಅವಳಿಗೆ ನೋಟಿಸ್ ಅನ್ನು ನೀಡಿ ಆಗಿರುವಂತಹ ತಪ್ಪಿಗೆ ಅವಳ ಸ್ಪಷ್ಟೀಕರಣವನ್ನು ಪಡೆದುಕೊಂಡು ನಂತರ ಆಕೆಯನ್ನ ಸಸ್ಪೆಂಡ್ ಮಾಡುವಂತ, ಅಮಾನತು ಮಾಡುವಂತ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈಗ ಸದ್ಯಕ್ಕೆ 25ನೇ ತಾರೀಕಿನಿಂದ ಮಕ್ಕಳಿಗೆ ಪರೀಕ್ಷೆ ಇರುವ ಕಾರಣ ಏಕಾಏಕಿಯಾಗಿ ನಾವು ಕೂಡ ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟ ಆಡೋದು ಸರಿಯಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ 1-2 ವಾರದ ಸಮಯವನ್ನು ಕೊಟ್ಟಿದ್ದೇವೆ. 2 ವಾರದ ನಂತರ ಆಕೆಯನ್ನ ಶಾಲೆಯಿಂದ ವಜಾ ಮಾಡುವಂತ ಕೆಲಸವನ್ನು ಅಲ್ಲಿಯ ಆಡಳಿತ ಮಂಡಳಿ ಮಾಡುತ್ತೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಆಡಳಿತ ಮಂಡಳಿ ಮತ್ತೆ ಪೋಷಕರ ನಡುವೆ ಒಂದಷ್ಟು ಒಳಗಡೆ ಚರ್ಚೆ ಆಯಿತು. ಅದು ಆಮೇಲೆ ನಮಗೆ ಮಾಧ್ಯಮದವರಿಗೆಲ್ಲ ವಿಷಯ ಗೊತ್ತಾಗಿ ಮಾಧ್ಯಮದಲ್ಲೆಲ್ಲ ಪ್ರಕಟವಾಯಿತು, ನಮ್ಮ ಗಮನಕ್ಕೂ ಬಂತು. ಹಾಗಾಗಿ ನಾವೆಲ್ಲ ಇಲ್ಲಿ ಬಂದು ಎಂಥ ವಿಚಾರ ಅಂತ ಆಡಳಿತ ಮಂಡಳಿ ಅಂತ ಕೇಳುವಾಗ ಅವರು ನಮಗೆ ಒಳಗೆ ಬರಲಿಕ್ಕೆ ಅನುಮತಿ ಕೊಟ್ಟು ನಾವೊಂದು ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ, ಅದೇ ರೀತಿ ಹಿಂದೂ ಜಾಗರಣ ವೇದಿಕೆ, ಅದೇ ರೀತಿ ಅನ್ಯಾನ್ಯ ಹಿಂದೂ ಸಂಘಟನೆಗಳು ಮತ್ತು ಪರಿವಾರದ ಪ್ರಮುಖರು ಮತ್ತು ಒಂದಷ್ಟು ಈ ಭಾಗದ ಪ್ರಮುಖರೆಲ್ಲ ಬಂದಿದ್ದಾರೆ. ಅವರೆಲ್ಲರನ್ನು ಸುಮಾರು 7-8 ಜನ ನಾವು ಒಳಗಡೆ ಹೋಗಿ ಅಲ್ಲಿಯ ಆಡಳಿತ ಮಂಡಳಿಯಲ್ಲಿ ಮಾತುಕತೆ ನಡೆಸುವಾಗ ಅವರು ಹೇಳಿದ್ದು ಸ್ಪಷ್ಟವಾಗಿ ಅಂದರೆ ಇದು ಆದ ವಿಚಾರ ಹೌದಂತೆ. ಯಾಕಂದರೆ 1-2 ಪಾಠಗಳು ಆಗಲಿಲ್ಲ, ಆಗದನ್ನು ಮುಂದಿನ ಸೆಮಿಸ್ಟರಲ್ಲಿ ಅದನ್ನು ತಗೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೊಂದು ಏನಂದರೆ ಒಂದಷ್ಟು ವಿಚಾರಗಳು ಮ್ಯಾನೇಜ್ಮೆಂಟ್ ಗಮನಕ್ಕೂ ಇರಲಿಲ್ಲ, ಒಂದಷ್ಟು ವಿಚಾರಗಳು ಏನಾಗ್ತದೆ ಅಂತ ಅವರಿಗೂ ಗಮನ ಇರಲಿಲ್ಲ. ಹಾಗಾಗಿ ಕೆಲವೊಂದು ವಿಚಾರ ಅವರ ಗಮನಕ್ಕೂ ಬಂದು ಅವರು ಕೂಡ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡುವಂಥ ಕೆಲಸವನ್ನು ಮಾಡುವಂಥ ಭರವಸೆ ನೀಡಿದ್ದಾರೆ. ಮತ್ತು ಈಗಾಗಲೇ ಹೇಳಿದಂತೆ ಸಂಬಂಧಪಟ್ಟ ಶಿಕ್ಷಕರಿಗೆ 1-2 ದಿನಗಳಲ್ಲಿ ನೋಟಿಸ್ ನೀಡಿ ಅದಕ್ಕೆ ಸ್ಪಷ್ಟನೆಯನ್ನು ಕೇಳುವ ಕೆಲಸವನ್ನು ಮಾಡ್ತಾರೆ. ಮತ್ತು ಅಗತ್ಯವಿದ್ದರೆ ಅವರನ್ನು ವಜಾ ಮಾಡುವಂಥ ಕೆಲಸ ಅಥವಾ ಬದಲಾವಣೆ ಮಾಡುವಂಥ ಕೆಲಸವನ್ನು ಆಡಳಿತ ಮಂಡಳಿ ತಗೊಳ್ಳಿಕ್ಕಿದೆ. ಒಟ್ಟಾರೆ ನಾವು ಏನು ಹೇಳೋದಂದರೆ ಶಾಲಾ ಶಿಕ್ಷಣ ಸಂಸ್ಥೆಗಳು ಯಾವುದೇ ರೀತಿಯ ಕೋಮು ಭಾವನೆಗಳಿಗೆ ಅಥವಾ ಯಾವುದೇ ಧರ್ಮವನ್ನು ಉತ್ತೇಜನ ಕೊಡುವಂಥ ಕೆಲಸ ಆಗಬಾರ್ದು. ಎಲ್ಲ ಧರ್ಮವನ್ನು ಸಮಾನವಾಗಿ ಕಾಣುವಂಥ ಕೆಲಸ ಶಾಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಆಗಬೇಕು. ಯಾಕಂದರೆ ಒಂದು ವೇಳೆ ಶಾಲಾ ಶಿಕ್ಷಣ ಮಕ್ಕಳ ಮನಸ್ಸಿನಲ್ಲಿ ಕೋಮು ಭಾವನೆ ಅಥವಾ ಧರ್ಮದ ಬಗ್ಗೆ ಒಂದು ಧರ್ಮ ಮೇಲು ಒಂದು ಧರ್ಮ ಕೀಳು ಅಂತ ಈ ಭಾವನೆ ಬಂದರೆ
ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಒಂದು ಅಶಾಂತಿ ಮತ್ತೆ ಯುವ ಪೀಳಿಗೆ ದಾರಿ ತಪ್ಪುವಂತ ಕೆಲಸ ಆಗ್ಲಿಕ್ಕಿದೆ. ಹಾಗಾಗಿ ವಿಶೇಷವಾಗಿ ನಮಗೆ ಶಾಲಾ ಸಮಿತಿಯ ಮೇಲೆ ಅಥವಾ ಶಿಕ್ಷಕರ ಮೇಲೆ ಅಥವಾ ಯಾರ ಮೇಲೆ ನಮಗೆ ಪರಸ್ಪರ ದ್ವೇಷ ಅಥವಾ ಯಾವುದೇ ಆಕ್ರೋಶ ಇಲ್ಲ. ಆದರೆ ಇಂಥ ಪರಿಸ್ಥಿತಿ ಬಂದಾಗ ಅದಕ್ಕೆ ಸ್ಪಷ್ಟನೆ ಆಗಬೇಕು, ಸಮಾಜಕ್ಕೆ ಸ್ಪಷ್ಟನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಆಡಳಿತ ಮಂಡಳಿಯವರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಅದೇ ರೀತಿ ಪೋಷಕರು ಕೂಡ ಎಚ್ಚೆತ್ತುಕೊಂಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬದಲಾವಣೆ ಆಗ್ಲಿಕ್ಕಿದೆ. ಯಾವುದೇ ಧರ್ಮಕ್ಕೆ ಉತ್ತೇಜನ ಪಡೆದೆ ಎಲ್ಲಾ ಧರ್ಮವನ್ನು ಒಂದೇ ರೀತಿಯಲ್ಲಿ ಕಾಣಿ ಮತ್ತೆ ಏನು ಪಾಠದಲ್ಲಿದೆ ಅದನ್ನು ಸ್ಪಷ್ಟನೆ ಬೋಧನೆ ಮಾಡಬೇಕು. ಯಾವುದೇ ಧರ್ಮಕ್ಕೆ ಅಥವಾ ಯಾವುದೇ ರೀತಿಗೆ ಅವಹೇಳನ ಆಗದಾಗಿ ಯಾರಿಗೂ ಭಾವನೆಗಳಿಗೆ ಧಕ್ಕೆ ಆಗದಂತೆ ಮಾಡುವ ಕೆಲಸವನ್ನು ಆಡಳಿತ ಮಂಡಳಿ ಮಾಡಬೇಕು, ಶಿಕ್ಷಕರು ಮಾಡಬೇಕು, ಮಕ್ಕಳು ಅದಕ್ಕೆ ಉತ್ತೇಜನ ಕೊಡಬೇಕಂತ ಹೇಳಿ ಈಗಾಗಲೇ ಮಾತುಕತೆ ಆಗಿದೆ. ಅದು ಒಳ್ಳೆ ರೀತಿಯಲ್ಲಿ ಮುಂದೆ ನಡೆಯುವಂತ ವಿಶ್ವಾಸ ಇದೆ. ಮಳೆಗಾಲದ ರಜೆ ಇದ್ದ ಕಾರಣ ಪಾಠವನ್ನು ಮಧ್ಯವರ್ತಿಯ ನಂತರ ನಡೆಸಲು ಯೋಚಿಸಲಾಗಿತ್ತು. ಸಿಲೆಬಸ್ನಲ್ಲಿರುವ ಪಾಠ ಕೈಬಿಡುವ ಪ್ರಶ್ನೆಯಿಲ್ಲ. ಹೆಚ್ಚುವರಿ ತರಗತಿ ಮಾಡಿ ಪಾಠ ಮಾಡುತ್ತೇವೆ ಎಂದು ಆಡಳಿತ ಮಂಡಳಿ ಹೇಳಿದೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರಿ.